ದೇಶದೆಲ್ಲೆಡೆ ವಿಜಯದಶಮಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಇನ್ನು ಸೇನೆಯಲ್ಲೂ ಕೂಡ ಆಯುಧ ಪೂಜೆ ಸಲ್ಲಿಸಲಾಯಿತು. ನಾವು ಗಾಡಿಗಳಿಗೆ ಪೂಜೆಯನ್ನ ಮಾಡಿದರೆ ನಮ್ಮ ಯೋಧರು ದೊಡ್ಡಮ್ಮ ದೊಡ್ಡಪ್ಪಗಳಿಗೆ ಪೂಜೆಯನ್ನ ಸಲ್ಲಿಸಿದರು. ಅದು ಹೇಗೆ ಬನ್ನಿ ನೋಡೋಣ. ದೇಶಾದ್ಯಂತ ಆಯುಧ ಪೂಜೆ ದಸರಾ ಅದ್ದೂರಿಯಾಗಿ ನಡೆಯುತ್ತಿದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಗರ್ಜಿಸಿದ್ದ ನಮ್ಮ ಯೋಧರು ಕೂಡ ಆಯುಧ ಪೂಜೆ ಸಂಭ್ರಮ ಸಡಗರದಲ್ಲಿದ್ದಾರೆ. ಪಾಕಿಸ್ತಾನವನ್ನ ಬೊಗ್ಗು ಬಡಿದ ಆಯುಧಗಳು ಹೊರಬಂದಿವೆ. ಸೇನೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಪೂಜೆ. ಆಪರೇಷನ್ ಸಿಂಧೂರ ಮೂಲಕ ಬಿಕಾರಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಸೇನೆಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಗುಜರಾತ್ನ ಭುಜ್ಗೆ ಆಗಮಿಸಿದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರೈಫಲ್ಸ್, ಗ್ರೆನೇಡ್, ಯುದ್ಧ ಟ್ಯಾಂಕ್ ಸೇರಿ ರಕ್ಷಣಾ ಸಾಮಗ್ರಿಗಳಿಗೆ ತಿಲಕ ಹೂವಿಟ್ಟು ಪೂಜೆ ಸಲ್ಲಿಸಿದರು. अगर सरक्रीक इलाके में पाकिस्तान की ओर से कोई भी हिमाकत की गई तो उसे ऐसा करारा जवाब मिलेगा कि इतिहास और भूगोल दोनों बदल जाएंगे मेरे साथियों। और 1965 की जंग में भारत की सेना ने लाहौर तक पहुंचने का सामर्थ्य भी दिखाया। आज 2025 में पाकिस्तान को याद रखना चाहिए कि कराची का एक रास्ता क्रीक से ही होकर गुजरता है। ಅಸ್ತ್ರವಿದ್ದರೆ ಸಾಲದು, ಬಳಸಲು ಬರಬೇಕು. ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಕೌಂಟರ್. भारत के डिफेंस सिस्टम को उन्होंने भेजने की एक नाकाम कोशिश की, जबकि भारत की सेनाओं ने अपनी जवाबी कार्रवाई में पाकिस्तानी एयर डिफेंस सिस्टम को पूरी तरह से एक्सपोज कर दिया और दुनिया को यह भी संदेश दे दिया कि भारत की सेनाएं जब चाहें, जहां चाहें और जैसे भी चाहें पाकिस्तान को भारी नुकसान पहुंचा सकती हैं। अपने सामर्थ्य के बावजूद हमने संयम का परिचय दिया, क्योंकि हमारी सैन्य कार्रवाई आतंकवाद के विरोध में थी। ಬಿಎಸ್ಎಫ್ನಿಂದಲೂ ವಿಜಯದಶಮಿ ಸಂಭ್ರಮ. ಇತ್ತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬಿಎಸ್ಎಫ್ ಆರ್ಟಿಲರಿ ರೆಜಿಮೆಂಟ್ ಆಪರೇಷನ್ ಸಿಂಧೂರ ಬ್ಯಾನರ್ ಹಾಕಿ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದೆಲ್ಲೆಡೆ ವಿಜಯದಶಮಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಇನ್ನು ಸೇನೆಯಲ್ಲೂ ಕೂಡ ಆಯುಧ ಪೂಜೆ ಸಲ್ಲಿಸಲಾಯಿತು. ನಾವು ಗಾಡಿಗಳಿಗೆ ಪೂಜೆಯನ್ನ ಮಾಡಿದರೆ ನಮ್ಮ ಯೋಧರು ದೊಡ್ಡಮ್ಮ ದೊಡ್ಡಪ್ಪಗಳಿಗೆ ಪೂಜೆಯನ್ನ ಸಲ್ಲಿಸಿದರು. ಅದು ಹೇಗೆ ಬನ್ನಿ ನೋಡೋಣ. ದೇಶಾದ್ಯಂತ ಆಯುಧ ಪೂಜೆ ದಸರಾ ಅದ್ದೂರಿಯಾಗಿ ನಡೆಯುತ್ತಿದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಗರ್ಜಿಸಿದ್ದ ನಮ್ಮ ಯೋಧರು ಕೂಡ ಆಯುಧ ಪೂಜೆ ಸಂಭ್ರಮ ಸಡಗರದಲ್ಲಿದ್ದಾರೆ. ಪಾಕಿಸ್ತಾನವನ್ನ ಬೊಗ್ಗು ಬಡಿದ ಆಯುಧಗಳು ಹೊರಬಂದಿವೆ. ಸೇನೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಪೂಜೆ. ಆಪರೇಷನ್ ಸಿಂಧೂರ ಮೂಲಕ ಬಿಕಾರಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಸೇನೆಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಗುಜರಾತ್ನ ಭುಜ್ಗೆ ಆಗಮಿಸಿದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರೈಫಲ್ಸ್, ಗ್ರೆನೇಡ್, ಯುದ್ಧ ಟ್ಯಾಂಕ್ ಸೇರಿ ರಕ್ಷಣಾ ಸಾಮಗ್ರಿಗಳಿಗೆ ತಿಲಕ ಹೂವಿಟ್ಟು ಪೂಜೆ ಸಲ್ಲಿಸಿದರು. अगर सरक्रीक इलाके में पाकिस्तान की ओर से कोई भी हिमाकत की गई तो उसे ऐसा करारा जवाब मिलेगा कि इतिहास और भूगोल दोनों बदल जाएंगे मेरे साथियों। और 1965 की जंग में भारत की सेना ने लाहौर तक पहुंचने का सामर्थ्य भी दिखाया। आज 2025 में पाकिस्तान को याद रखना चाहिए कि कराची का एक रास्ता क्रीक से ही होकर गुजरता है। ಅಸ್ತ್ರವಿದ್ದರೆ ಸಾಲದು, ಬಳಸಲು ಬರಬೇಕು. ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಕೌಂಟರ್. भारत के डिफेंस सिस्टम को उन्होंने भेजने की एक नाकाम कोशिश की, जबकि भारत की सेनाओं ने अपनी जवाबी कार्रवाई में पाकिस्तानी एयर डिफेंस सिस्टम को पूरी तरह से एक्सपोज कर दिया और दुनिया को यह भी संदेश दे दिया कि भारत की सेनाएं जब चाहें, जहां चाहें और जैसे भी चाहें पाकिस्तान को भारी नुकसान पहुंचा सकती हैं। अपने सामर्थ्य के बावजूद हमने संयम का परिचय दिया, क्योंकि हमारी सैन्य कार्रवाई आतंकवाद के विरोध में थी। ಬಿಎಸ್ಎಫ್ನಿಂದಲೂ ವಿಜಯದಶಮಿ ಸಂಭ್ರಮ.
ಇತ್ತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬಿಎಸ್ಎಫ್ ಆರ್ಟಿಲರಿ ರೆಜಿಮೆಂಟ್ ಆಪರೇಷನ್ ಸಿಂಧೂರ ಬ್ಯಾನರ್ ಹಾಕಿ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದೆಲ್ಲೆಡೆ ವಿಜಯದಶಮಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಇನ್ನು ಸೇನೆಯಲ್ಲೂ ಕೂಡ ಆಯುಧ ಪೂಜೆ ಸಲ್ಲಿಸಲಾಯಿತು. ನಾವು ಗಾಡಿಗಳಿಗೆ ಪೂಜೆಯನ್ನ ಮಾಡಿದರೆ ನಮ್ಮ ಯೋಧರು ದೊಡ್ಡಮ್ಮ ದೊಡ್ಡಪ್ಪಗಳಿಗೆ ಪೂಜೆಯನ್ನ ಸಲ್ಲಿಸಿದರು. ಅದು ಹೇಗೆ ಬನ್ನಿ ನೋಡೋಣ. ದೇಶಾದ್ಯಂತ ಆಯುಧ ಪೂಜೆ ದಸರಾ ಅದ್ದೂರಿಯಾಗಿ ನಡೆಯುತ್ತಿದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಗರ್ಜಿಸಿದ್ದ ನಮ್ಮ ಯೋಧರು ಕೂಡ ಆಯುಧ ಪೂಜೆ ಸಂಭ್ರಮ ಸಡಗರದಲ್ಲಿದ್ದಾರೆ. ಪಾಕಿಸ್ತಾನವನ್ನ ಬೊಗ್ಗು ಬಡಿದ ಆಯುಧಗಳು ಹೊರಬಂದಿವೆ. ಸೇನೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಪೂಜೆ. ಆಪರೇಷನ್ ಸಿಂಧೂರ ಮೂಲಕ ಬಿಕಾರಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಸೇನೆಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಗುಜರಾತ್ನ ಭುಜ್ಗೆ ಆಗಮಿಸಿದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರೈಫಲ್ಸ್, ಗ್ರೆನೇಡ್, ಯುದ್ಧ ಟ್ಯಾಂಕ್ ಸೇರಿ ರಕ್ಷಣಾ ಸಾಮಗ್ರಿಗಳಿಗೆ ತಿಲಕ ಹೂವಿಟ್ಟು ಪೂಜೆ ಸಲ್ಲಿಸಿದರು. अगर सरक्रीक इलाके में पाकिस्तान की ओर से कोई भी हिमाकत की गई तो उसे ऐसा करारा जवाब मिलेगा कि इतिहास और भूगोल दोनों बदल जाएंगे मेरे साथियों. और 1965 की जंग में भारत की सेना ने लाहौर तक पहुंचने का सामर्थ्य भी दिखाया. आज 2025 में पाकिस्तान को याद रखना चाहिए कि कराची का एक रास्ता क्रीक से ही होकर गुजरता है. ಅಸ್ತ್ರವಿದ್ದರೆ ಸಾಲದು, ಬಳಸಲು ಬರಬೇಕು. ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಕೌಂಟರ್. भारत के डिफेंस सिस्टम को उन्होंने भेजने की एक नाकाम कोशिश की, जबकि भारत की सेनाओं ने अपनी जवाबी कार्रवाई में पाकिस्तानी एयर डिफेंस सिस्टम को पूरी तरह से एक्सपोज कर दिया और दुनिया को यह भी संदेश दे दिया कि भारत की सेनाएं जब चाहें, जहां चाहें और जैसे भी चाहें पाकिस्तान को भारी नुकसान पहुंचा सकती हैं. अपने सामर्थ्य के बावजूद हमने संयम का परिचय दिया, क्योंकि हमारी सैन्य कार्रवाई आतंकवाद के विरोध में थी. ಬಿಎಸ್ಎಫ್ನಿಂದಲೂ ವಿಜಯದಶಮಿ ಸಂಭ್ರಮ. ಇತ್ತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬಿಎಸ್ಎಫ್ ಆರ್ಟಿಲರಿ ರೆಜಿಮೆಂಟ್ ಆಪರೇಷನ್ ಸಿಂಧೂರ ಬ್ಯಾನರ್ ಹಾಕಿ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದೆಲ್ಲೆಡೆ ವಿಜಯದಶಮಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಇನ್ನು ಸೇನೆಯಲ್ಲೂ ಕೂಡ ಆಯುಧ ಪೂಜೆ ಸಲ್ಲಿಸಲಾಯಿತು. ನಾವು ಗಾಡಿಗಳಿಗೆ ಪೂಜೆಯನ್ನ ಮಾಡಿದರೆ ನಮ್ಮ ಯೋಧರು ದೊಡ್ಡಮ್ಮ ದೊಡ್ಡಪ್ಪಗಳಿಗೆ ಪೂಜೆಯನ್ನ ಸಲ್ಲಿಸಿದರು. ಅದು ಹೇಗೆ ಬನ್ನಿ ನೋಡೋಣ. ದೇಶಾದ್ಯಂತ ಆಯುಧ ಪೂಜೆ ದಸರಾ ಅದ್ದೂರಿಯಾಗಿ ನಡೆಯುತ್ತಿದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಗರ್ಜಿಸಿದ್ದ ನಮ್ಮ ಯೋಧರು ಕೂಡ ಆಯುಧ ಪೂಜೆ ಸಂಭ್ರಮ ಸಡಗರದಲ್ಲಿದ್ದಾರೆ. ಪಾಕಿಸ್ತಾನವನ್ನ ಬೊಗ್ಗು ಬಡಿದ ಆಯುಧಗಳು ಹೊರಬಂದಿವೆ. ಸೇನೆಯಲ್ಲಿ ಆಯುಧ ಪೂಜೆ ಸಂಭ್ರಮ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಪೂಜೆ. ಆಪರೇಷನ್ ಸಿಂಧೂರ ಮೂಲಕ ಬಿಕಾರಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಸೇನೆಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಗುಜರಾತ್ನ ಭುಜ್ಗೆ ಆಗಮಿಸಿದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್